ಎಲ್ಲರಿಗೂ ನಮಸ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಲ್ಲಿ ಟೋಟಲ್ ನಮಗೆ 6 ಮೆಥಡ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಬಂದು ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಈ ಒಂದು ವಿಡಿಯೋನಲ್ಲಿ ನಾವು ಸಾಲ್ವ್ ಮಾಡಿ ತೋರಿಸ್ತೀವಿ. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ಪ್ರಾಬ್ಲಮ್ ಅಲ್ಲಿ ನಮಗೆ 2 ಇಯರ್ಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿರ್ತಾರೆ. ಆ ಒಂದು 2 ಇಯರ್ಸ್ ಇನ್ಫಾರ್ಮೇಷನ್ ಬೇಸ್ ಮೇಲೆ ಈ ಫಾರ್ಮ್ಯಾಟ್ ಯೂಸ್ ಮಾಡ್ಕೊಂಡು ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಟೋಟಲ್ ನಮಗೆ 5 ಕಾಲಮ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಪರ್ಟಿಕ್ಯುಲರ್ಸ್, ಸೆಕೆಂಡ್ ಒನ್ ಪ್ರೀವಿಯಸ್ ಇಯರ್. ಸೊ ಈ ಒಂದು ಕಾಲಮ್ ಅಲ್ಲಿ ನಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ಏನೊಂದು ವ್ಯಾಲ್ಯೂಸ್ ಇರುತ್ತೆ ಆ ಒಂದು ವ್ಯಾಲ್ಯೂಸ್ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಕರೆಂಟ್ ಇಯರ್. ಸೊ ಕರೆಂಟ್ ಇಯರ್ದು ಏನೊಂದು ವ್ಯಾಲ್ಯೂಸ್ ಮೆನ್ಷನ್ ಮಾಡಿರ್ತಾರೆ ಪ್ರಾಬ್ಲಮ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ಸ್ ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇದಾದ್ಮೇಲಿಂದ ನೆಕ್ಸ್ಟ್ ಒನ್ ಬಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್. ಅಂದ್ರೆ ಅರ್ಥ, ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ಸೊ ಕರೆಂಟ್ ಇಯರ್ ನ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೊ ನಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ಸೇಲ್ಸ್ ವ್ಯಾಲ್ಯೂ ಬಂದು 1 lakh ಇರುತ್ತೆ ಅನ್ಕೊಳ್ಳೋಣ. ಸೊ ಇಲ್ಲಿ ಬರೋದು ತೋರಿಸ್ತೀನಿ ನಾನು. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ವ್ಯಾಲ್ಯೂ ಬಂದು 1 lakh ಇರುತ್ತೆ. ಸೊ ಕರೆಂಟ್ ಇಯರ್ ಅಲ್ಲಿ ಆ ಒಂದು ವ್ಯಾಲ್ಯೂ ಬಂದು 1,50,000 ಆಗುತ್ತೆ ಅನ್ಕೊಳ್ಳೋಣ. ಸೊ ಇಲ್ಲಿ ಏನಾಗಿದೆ, ಸೊ ಪ್ರೀವಿಯಸ್ ಇಯರ್ ಅಲ್ಲಿ ವ್ಯಾಲ್ಯೂ 1 lakh ಇರೋದು, ಕರೆಂಟ್ ಇಯರ್ ಅಲ್ಲಿ ಅದು 1,50,000 ಆಗಿದೆ. ಅಂದ್ರೆ ಅರ್ಥ ಏನು, ಸೊ 50,000 ಬಂದು ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಆ ಒಂದು 50,000 ನ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ವ್ಯಾಲ್ಯೂ ನಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಅಂದ್ರೆ ಅರ್ಥ ಏನು, ಸೇಲ್ಸ್ ವ್ಯಾಲ್ಯೂ ಬಂದು 50,000 ಇನ್ಕ್ರೀಸ್ ಆಗಿದೆ ಅಂತ. ಸೊ ಇದಾದ್ಮೇಲಿಂದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್. ಸೊ ಅಂದ್ರೆ ಎಷ್ಟು ಪರ್ಸೆಂಟೇಜ್ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗಿದೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಕಾಲಮ್ ಅಲ್ಲಿ ಪರ್ಸೆಂಟೇಜ್ ನ ಮೆನ್ಷನ್ ಮಾಡ್ತೀವಿ. ಇನ್ ಕೇಸ್ ಸೊ ಇಲ್ಲಿ 1 lakh ಇದ್ದು ನಮಗೆ ಕರೆಂಟ್ ಇಯರ್ ಅಲ್ಲಿ ಜಸ್ಟ್ 50,000 ಇದ್ದಾಗ ಸೊ ವ್ಯಾಲ್ಯೂ ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ ಅವಾಗ ಇದು ಪಾಸಿಟಿವ್ 50,000 ಇದ್ದಿದ್ದು ನೆಗೆಟಿವ್ 50,000 ಅಂತೇಳಿ ಈ ಒಂದು ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಅದೇ ತರ ಎಷ್ಟು ಪರ್ಸೆಂಟೇಜ್ ಬಂದು ಡಿಕ್ರೀಸ್ ಆಗಿದೆ ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಬರುವಂತ ಕಾಲಮ್ಸ್. ಆದ್ಮೇಲಿಂದ ಸೊ ಫಸ್ಟ್ ಬಂದು ಪರ್ಟಿಕ್ಯುಲರ್ಸ್ ಅಂಡರ್ ಅಲ್ಲಿ ನಾವು ನೆಟ್ ಸೇಲ್ಸ್ ನ ಎಂಟ್ರಿ ಮಾಡ್ತೀವಿ. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ನೆಟ್ ಸೇಲ್ಸ್ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿರ್ತಾರೆ, ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿರ್ತಾರೆ, ಆ ಒಂದು ಇನ್ಫಾರ್ಮೇಶನ್ಸ್ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಎಂಟ್ರಿ ಮಾಡಾದ್ಮೇಲೆ ನೆಟ್ ಸೇಲ್ಸ್ ಇಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ಬರುವಂತ ವ್ಯಾಲ್ಯೂ ನಾವು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ಮೆಜಾರಿಟಿ ನಮಗೆ ಯಾವಾಗ್ಲೂ ಪಾಸಿಟಿವ್ ಆನ್ಸರ್ ಬರುತ್ತೆ. ಸೊ ಪಾಸಿಟಿವ್ ಆನ್ಸರ್ ಬಂದಾಗ ಅದನ್ನ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಇನ್ ಕೇಸ್ ನೆಗೆಟಿವ್ ಆನ್ಸರ್ ಬಂದ್ರೆ ಅದನ್ನ ನಾವು ಗ್ರಾಸ್ ಲಾಸ್ ಅಂತ ಕರಿತೀವಿ. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ಗೆ ನಾವು ಎ ಅಂತ ಹೇಳಿ ನೇಮ್ ನ ಮೆನ್ಷನ್ ಮಾಡಿದೀವಿ. ಇದಾದ್ಮೇಲಿಂದ ನೆಕ್ಸ್ಟ್ ಐಟಮ್ ಬಂದು ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅಂದ್ರೆ ಗ್ರಾಸ್ ಪ್ರಾಫಿಟ್ ಇಂದ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಬೇಕು. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಮಗೆ 2 ತರ ಕ್ಯಾಟಗರಿ ಎಕ್ಸ್ಪೆನ್ಸಸ್ ಬರುತ್ತೆ. ಫಸ್ಟ್ ಒನ್ ಬಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಒನ್ ಬಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮ್ ಅಲ್ಲಿ ಇದಕ್ಕೆ ರಿಲೇಟೆಡ್ ಎಕ್ಸ್ಪೆನ್ಸಸ್ ನ ಮೆನ್ಷನ್ ಮಾಡಿರ್ತಾರೆ, ಆ ಒಂದು ಎಕ್ಸ್ಪೆನ್ಸಸ್ ನ ನಾವಿಲ್ಲಿ ಮೆನ್ಷನ್ ಮಾಡಿ ಅದರದ್ದು ಟೋಟಲ್ ಮಾಡ್ತೀವಿ. ಸೊ ಟೋಟಲ್ಗೆ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಬ್ರಾಕೆಟ್ ಅಲ್ಲಿ ಅದಕ್ಕೆ ಬಿ ಅಂತ ನೇಮ್ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಬಂದು ಗ್ರಾಸ್ ಪ್ರಾಫಿಟ್ ಇಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ನಾವು ಡಿಡಕ್ಟ್ ಮಾಡ್ತೀವಿ. ಅಂದ್ರೆ ಅರ್ಥ ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಮಾಡಿದಾಗ ಬರೋಂತ ಆನ್ಸರ್ ನ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಪಾಸಿಟಿವ್ ಆನ್ಸರ್ ಬಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ನೆಗೆಟಿವ್ ಆನ್ಸರ್ ಬಂದಾಗ ಅದು ಆಪರೇಟಿಂಗ್ ಲಾಸ್ ಆಗುತ್ತೆ. ಮೆಜಾರಿಟಿ ನಮಗೆ ಪಾಸಿಟಿವ್ ಆನ್ಸರ್ ಬರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಇದಾದ್ಮೇಲಿಂದ ನೆಕ್ಸ್ಟ್ ನಾವು ನಾನ್ ಆಪರೇಟಿಂಗ್ ಇನ್ಕಮ್ಸ್ ನ ಆಡ್ ಮಾಡ್ತೀವಿ. ಪ್ರಾಬ್ಲಮ್ ಅಲ್ಲಿ ನಮಗೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಏನಾದ್ರು ಪ್ರೊವೈಡ್ ಮಾಡಿದ್ರೆ ಆ ಒಂದು ವ್ಯಾಲ್ಯೂಸ್ ನ ಇಲ್ಲಿ ಎಂಟ್ರಿ ಮಾಡ್ತೀವಿ, ಅದನ್ನ ನಾವು ಆಪರೇಟಿಂಗ್ ಪ್ರಾಫಿಟ್ ಗೆ ಆಡ್ ಮಾಡ್ತೀವಿ. ಆಡ್ ಮಾಡಿದಾಗ ಆ ಒಂದು ವ್ಯಾಲ್ಯೂಗೆ ನಾವು ಟೋಟಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ಟೋಟಲ್ ಇಂದ ನೆಕ್ಸ್ಟ್ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡ್ತೀವಿ. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಮೆಜಾರಿಟಿ ನಮಗೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ನ ಕೊಟ್ಟಿರ್ತಾರೆ, ಹಂಗಾಗಿ ಇಂಟ್ರೆಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಟೋಟಲ್ ಇಂದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಿದಾಗ ಬರುವಂತ ವ್ಯಾಲ್ಯೂ ಬಂದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಅರ್ಥ ಏನು, ಈ ಒಂದು ಅರ್ನಿಂಗ್ಸ್, ಸೊ ಅರ್ನಿಂಗ್ಸ್ ಅಂದ್ರೆ ನಥಿಂಗ್ ಬಟ್ ಪ್ರಾಫಿಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಈ ಒಂದು ಪ್ರಾಫಿಟ್ಸ್ ಅಲ್ಲಿ ನಾವು ಟ್ಯಾಕ್ಸ್ ನ ಇನ್ನು ಡಿಡಕ್ಟ್ ಮಾಡಿಲ್ಲ ಅಂತ, ಸೊ ಹಂಗಾಗಿ ಅದನ್ನ ನಾವು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಬ್ರಾಕೆಟ್ ಅಲ್ಲಿ ಶಾರ್ಟ್ ಕಟ್ ಬಂದು ಇಬಿಟಿ ಅಂತ ಹೇಳಿ ಮೆನ್ಷನ್ ಮಾಡಬಹುದು. ಈ ಒಂದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಇಂದ ಟ್ಯಾಕ್ಸ್ ನ ಡಿಡಕ್ಟ್ ಮಾಡಿ ಬರುವಂತ ಫೈನಲ್ ಆನ್ಸರ್ ಬಂದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಶಾರ್ಟ್ ಕಟ್ ನೇಮ್ ಬಂದು ಇಎಟಿ, ಅಂದ್ರೆ ಅರ್ಥ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ಸೊ ಈಗ ಈ ಒಂದು ಫಾರ್ಮ್ಯಾಟ್ ನ ಯೂಸ್ ಮಾಡಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಯಾವ ತರ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಫಸ್ಟ್ ಕ್ವೆಶ್ಚನ್, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್.
ಸೊ ಪ್ರಾಬ್ಲಮ್ ಅಲ್ಲಿ 2 years ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಸ್ 2014, 2015, ನೆಟ್ ಸೇಲ್ಸ್ 8 lakh, 9 lakh, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 5 lakh, 5,50,000, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 50,000, 53,000, selling expenses 20,000, 24,000, non-operating incomes 40,000, 45,000, interest paid 15,000, 20,000, income tax 30,000, 32,000. ಪ್ರಾಬ್ಲಮ್ ಅಲ್ಲಿ ನಮಗೆ 2 years ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಸೊ ಒಂದು 2014, ಇನ್ನೊಂದು 2015. ಸೊ ಫಸ್ಟ್ ಕಾಲಮ್ ಅಲ್ಲಿ ನಾವು 2014 ಬರ್ಕೊಂತೀವಿ, ಸೊ ಅಂದ್ರೆ ಪ್ರೀವಿಯಸ್ ಇಯರ್. ಸೊ ಸೆಕೆಂಡ್ ಕಾಲಮ್ ಬಂದು ಕರೆಂಟ್ ಇಯರ್ ಬರೀತೀವಿ, ಸೊ ಅದು 2015. ಸೊ ನೆಕ್ಸ್ಟ್ 2 ಕಾಲಮ್ಸ್ ಬಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಕಾಲಮ್, ಸೊ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ ಕಾಲಮ್. ಸೊ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ನಮಗೆ ನೆಟ್ ಸೇಲ್ಸ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಸೊ ಫಾರ್ಮೆಟ್ ಪ್ರಕಾರ ಫಸ್ಟ್ ಐಟಮ್ ಬಂದು ನೆಟ್ ಸೇಲ್ಸ್, ವ್ಯಾಲ್ಯೂಸ್ ಬಂದು 8 lakh, 9 lakh. ಓಕೆ, ಸೊ ನೆಟ್ ಸೇಲ್ಸ್ ಇಂದ ನಾವು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ನ ಡಿಡಕ್ಟ್ ಮಾಡಬೇಕು. ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೈನಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ವ್ಯಾಲ್ಯೂ ಬಂದು 5 lakh, 5,50,000. ಸೊ ನೆಕ್ಸ್ಟ್ ನಾವು ನೆಟ್ ಸೇಲ್ಸ್ ಇಂದ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ನಮ್ಗೆ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ 3 lakh ಮತ್ತೆ 3,50,000 ಬರುತ್ತೆ. ಸೊ ಪಾಸಿಟಿವ್ ವ್ಯಾಲ್ಯೂ ಆಗಿರೋದ್ರಿಂದ ಇದನ್ನ ನಾವು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಎ ಅಂತ ನೇಮ್ ಪ್ರೊವೈಡ್ ಮಾಡ್ತೀವಿ ನಾವು. ಇನ್ ಕೇಸ್ ನೆಗೆಟಿವ್ ವ್ಯಾಲ್ಯೂ ಬಂದಿದ್ರೆ ಅದು ಗ್ರಾಸ್ ಲಾಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ವಿ. ಸೊ ನೆಕ್ಸ್ಟ್ ಫಾರ್ಮೆಟ್ ಪ್ರಕಾರ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಮಗೆ 2 ತರ ಎಕ್ಸ್ಪೆನ್ಸಸ್ ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇನ್ನೊಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಫಸ್ಟ್ ನಾವು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ನ ತಗೋಣ. ವ್ಯಾಲ್ಯೂ ಬಂದು 50,000, 53,000. ನೆಕ್ಸ್ಟ್ ಬಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ವ್ಯಾಲ್ಯೂ ಬಂದು 20,000, 24,000. ಸೊ ನೆಕ್ಸ್ಟ್ 2 ಎಕ್ಸ್ಪೆನ್ಸಸ್ ನ ನಾವು ಆಡ್ ಮಾಡಬೇಕು. ಆಡ್ ಮಾಡಿದಾಗ ಫಸ್ಟ್ ಕಾಲಮ್ ಬಂದು 70,000, ನೆಕ್ಸ್ಟ್ ಒನ್ ಬಂದು 77,000. ಸೊ ಈ ಒಂದು ವ್ಯಾಲ್ಯೂನ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸೊ ಇದನ್ನ ನಾವು ಬಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಫಾರ್ಮೆಟ್ ಪ್ರಕಾರ ನಾವು ಎ ಮೈನಸ್ ಬಿ ಅಂದ್ರೆ ಗ್ರಾಸ್ ಪ್ರಾಫಿಟ್ ಇಂದ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಇಲ್ಲಿ ವ್ಯಾಲ್ಯೂಸ್ ಬಂದು 2,30,000 ಮತ್ತೆ 2,73,000 ಬರುತ್ತೆ. ಸೊ ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಇದನ್ನ ಆಪರೇಟಿಂಗ್ ಪ್ರಾಫಿಟ್ ಅಂತೇಳಿ ಕರಿತೀವಿ. ಬ್ರಾಕೆಟ್ ಅಲ್ಲಿ ಎ ಮೈನಸ್ ಬಿ ಅಂದ್ರೆ ಗ್ರಾಸ್ ಪ್ರಾಫಿಟ್ ಮೈನಸ್ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇನ್ ಕೇಸ್ ನೆಗೆಟಿವ್ ಆನ್ಸರ್ ಬಂದಿದ್ರೆ ಆಪರೇಟಿಂಗ್ ಲಾಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ವಿ. ನೆಕ್ಸ್ಟ್ ಫಾರ್ಮ್ಯಾಟ್ ಪ್ರಕಾರ ಈ ಒಂದು ಆಪರೇಟಿಂಗ್ ಪ್ರಾಫಿಟ್ಗೆ ನಾವು ನಾನ್ ಆಪರೇಟಿಂಗ್ ಇನ್ಕಮ್ ನ ಆಡ್ ಮಾಡಬೇಕು. ಸೊ ಪ್ಲಸ್ ನಾನ್ ಆಪರೇಟಿಂಗ್ ಇನ್ಕಮ್ ಪ್ರಾಬ್ಲಮ್ ಅಲ್ಲಿ ನಮಗೆ ನಾನ್ ಆಪರೇಟಿಂಗ್ ಇನ್ಕಮ್ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ವ್ಯಾಲ್ಯೂ ಬಂದು 40,000, 45,000. ಆಡ್ ಮಾಡಿದಾಗ 2,70,000, 3,18,000 ಆಗುತ್ತೆ. ಇದಕ್ಕೆ ಟೋಟಲ್ ಅಂತೇಳಿ ಕರಿತೀವಿ.
ಸೊ ಈ ಒಂದು ಟೋಟಲ್ ಇಂದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಮಗೆ ಇಂಟ್ರೆಸ್ಟ್ ಪೇಯ್ಡ್ ಅಂತ ಹೇಳಿ ಎಕ್ಸ್ಪೆನ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಇಂಟ್ರೆಸ್ಟ್ ಪೇಯ್ಡ್ ವ್ಯಾಲ್ಯೂ ಬಂದು 15,000, 20,000, ಡಿಡಕ್ಟ್ ಮಾಡಿದಾಗ ನಮಗೆ 2,55,000, 2,98,000 ಆಗುತ್ತೆ. ಸೊ ಇದನ್ನ ನಾವು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಬ್ರಾಕೆಟ್ ಅಲ್ಲಿ EBT ಅಂತ ಮೆನ್ಷನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಸೊ ಟ್ಯಾಕ್ಸ್ ನ ಡಿಡಕ್ಟ್ ಮಾಡಕ್ಕೆ ಮುಂಚೆ ಬಂದಿರುವಂತ ಅರ್ನಿಂಗ್ಸ್ ಅಂದ್ರೆ ಪ್ರಾಫಿಟ್ಸ್ ಆಗುತ್ತೆ. ಸೊ ಈ ಒಂದು ಪ್ರಾಫಿಟ್ ಅಲ್ಲಿ ನಾವು ಟ್ಯಾಕ್ಸ್ ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್, ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಮೈನಸ್ ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂ ಬಂದು 30,000, 32,000 ಕೊಟ್ಟಿದ್ದಾರೆ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 2,25,000, 2,66,000 ಬರುತ್ತೆ. ಸೊ ಈ ಒಂದು ಫೈನಲ್ ಆನ್ಸರ್ಗೆ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಬ್ರಾಕೆಟ್ ಅಲ್ಲಿ ಇದಕ್ಕೆ EAT ಅಂತ ಶಾರ್ಟ್ಕಟ್ ನೇಮ್. ಸೊ ಇದು ಫಸ್ಟ್ ನಾವು ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಬೇಸ್ ಮೇಲೆ ನೆಟ್ ಸೇಲ್ಸ್ ಇಂದ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ವರೆಗೂ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲಿಂದ ನೆಕ್ಸ್ಟ್ ಕಾಲಮ್ ಸೊ ಇನ್ಕ್ರೀಸ್ ಅಥವಾ ಡಿಕ್ರೀಸ್. ಸೊ ಅಂದ್ರೆ ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು 2014 ಇಂದ 2015ಗೆ ಕಂಪೇರ್ ಮಾಡಿದಾಗ ಸೊ ಇಲ್ಲಿ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಸೊ ಆ ಒಂದು ಇನ್ಫಾರ್ಮೇಶನ್ಸ್ ನಾವು ಈ ಒಂದು ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಸೇಲ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಸೇಲ್ಸ್ ಬಂದು 8 lakh ಇದ್ದಿದ್ದು 9 lakh ಆಗಿದೆ. ಅಲ್ಲಿಗೆ 1 lakh ಏನಾಗಿದೆ, ಸೊ ಇನ್ಕ್ರೀಸ್ ಆಗಿದೆ. ಸೊ ಆ ಇನ್ಕ್ರೀಸ್ ಆಗಿರುವಂತ ವ್ಯಾಲ್ಯೂನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ 1 lakh. ಸೊ ನೆಕ್ಸ್ಟ್ ಬಂದು ಕಾಸ್ಟ್ ಆಫ್ ಗುಡ್ ಸೋಲ್ಡ್ 5 lakh ಇದ್ದಿದ್ದು 5,50,000 ಆಗಿದೆ. ಸೊ ಇಲ್ಲಿ 50,000 ಇನ್ಕ್ರೀಸ್ ಆಗಿದೆ. ಸೊ ಆ ಒಂದು ವ್ಯಾಲ್ಯೂನ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಅದೇ ತರ ಗ್ರಾಸ್ ಪ್ರಾಫಿಟ್ ಬಂದು 3 lakh ಇದ್ದಿದ್ದು 3,50,000 ಆಗಿದೆ. ಸೊ ಮತ್ತೆ ಇಲ್ಲಿ 50,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಬರೋಣ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದು 50,000 ಇದ್ದಿದ್ದು 53,000 ಆಗಿದೆ. ಸೊ 3,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 20,000 ಇದ್ದಿದ್ದು 24,000 ಆಗಿದೆ. 4,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ವ್ಯಾಲ್ಯೂ ಬಂದು 70,000 ಇದ್ದಿದ್ದು 77,000 ಆಗಿದೆ. 7,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ಆಪರೇಟಿಂಗ್ ಪ್ರಾಫಿಟ್ 2,30,000 ಇದ್ದಿದ್ದು 2,73,000 ಆಗಿದೆ. 43,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಇನ್ಕಮ್ 40,000 ಇದ್ದಿದ್ದು 45,000 ಆಗಿದೆ. 5,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಟೋಟಲ್ ಬಂದು 2,70,000 ಇದ್ದಿದ್ದು 3,18,000 ಆಗಿದೆ. 48,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಬಂದು 15,000 ಇದ್ದಿದ್ದು 20,000 ಆಗಿದೆ. 5,000 ಇನ್ಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ EBT ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬಂದು 2,55,000 ಇದ್ದಿದ್ದು 2,98,000 ಆಗಿದೆ. 43,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್ ಬಂದು 30,000 ಇದ್ದಿದ್ದು 32,000 ಆಗಿದೆ. 2,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಒನ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಸೊ EAT ಬಂದು 2,25,000 ಇದ್ದಿದ್ದು 2,66,000 ಆಗಿದೆ. 41,000 ಬಂದು ಇನ್ಕ್ರೀಸ್ ಆಗಿದೆ. ಸೊ ಈ ತರ ಈ ಒಂದು ಕಾಲಮ್ ಅಲ್ಲಿ ನಾವು ವ್ಯಾಲ್ಯೂಸ್ ಬಂದು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಚೆಕ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಎಲ್ಲಾ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗಿದೆ, ಹಂಗಾಗಿ ಎಲ್ಲಾನು ಪಾಸಿಟಿವ್ ಆನ್ಸರ್ಸೇ ಬಂದಿದೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಬೇಸ್ ಮೇಲೆ ನಾವು ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಯಾವಾಗಲೂ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ವ್ಯಾಲ್ಯೂನ ಸೊ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿ ನಾವು ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಇನ್ಕ್ರೀಸ್ ಆಗಿರೋದು ಬಂದು 1 lakh ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಬಂದು 8 lakh ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ ಇನ್ಕ್ರೀಸ್ ಪರ್ಸೆಂಟೇಜ್ ಬಂದು 12.50 ಬರುತ್ತೆ. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಬಂದು 50,000 ಇನ್ಕ್ರೀಸ್ ಆಗಿರೋದು. ಸೊ 50,000 ಡಿವೈಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಬಂದು 5 lakh ಇಂಟು
100. ಸೊ ಮಾಡಿದಾಗ ನಮಗೆ 10.00% ಬರುತ್ತೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ 50,000 ಇನ್ಕ್ರೀಸ್ ಆಗಿದೆ, ಡಿವೈಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಬಂದು 3 lakh ಇಂಟು 100. ಸೊ ಮಾಡಿದಾಗ ನಮಗೆ 16.67% ಬರುತ್ತೆ. ಸೊ ಇಲ್ಲಿ ಡೆಸಿಮಲ್ ಬಂದು 16.6666 ಅಂತ ಹೋಗುತ್ತೆ. ಸೊ ನಾವು ರೌಂಡ್ ಫಿಗರ್ ಮಾಡಿದಾಗ ಎಬೋವ್ 5 ಏನಾದರೂ ಡೆಸಿಮಲ್ ಬಂದಾಗ ಅದನ್ನ ಒಂದು ನಂಬರ್ ಇನ್ಕ್ರೀಸ್ ಮಾಡಬೇಕು. ಹಂಗಾಗಿ ಇಲ್ಲಿ 66 ಬದಲು 67 ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದು 3,000 ಡಿವೈಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಬಂದು 50,000 ಇಂಟು 100 ಮಾಡಿದಾಗ ನಮಗೆ 6.00 ಬರುತ್ತೆ. ನೆಕ್ಸ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಂದು 4,000 ಡಿವೈಡ್ ಬೈ 20,000 ಇಂಟು 100 ಮಾಡಿದಾಗ ನಮಗೆ 20.00 ಬರುತ್ತೆ. ನೆಕ್ಸ್ಟು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು 7,000 ಡಿವೈಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಬಂದು 70,000 ಇಂಟು 100. ಸೊ ಮಾಡಿದಾಗ ನಮಗೆ 10.00 ಬರುತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ 43,000 ಡಿವೈಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ 2,30,000 ಇಂಟು 100. ಸೊ ಮಾಡಿದಾಗ ನಮಗೆ 18.70 ಬರುತ್ತೆ. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಇನ್ಕಮ್ 5,000 ಡಿವೈಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ 40,000 ಇಂಟು 100 ಕ್ಯಾಲ್ಕುಲೇಟ್ ಮಾಡಿದಾಗ 12.50% ಬರುತ್ತೆ. ನೆಕ್ಸ್ಟ್ 48,000 ಡಿವೈಡ್ ಬೈ 2,70,000 ಇಂಟು 100 ಫೈಂಡ್ ಔಟ್ ಮಾಡಿದಾಗ 17.78% ಬರುತ್ತೆ. ಸೊ ಇಲ್ಲೂ ಅಷ್ಟೇ 17.77 ಅಂತೇಳಿ ಹೋಗುತ್ತೆ. ಸೊ ಇಲ್ಲಿ ರೌಂಡ್ ಫಿಗರ್ ಮಾಡ್ತಿರೋದ್ರಿಂದ 7 ನಾವು 8 ಮಾಡಿದ್ದೀವಿ, ಹಾಗಾಗಿ 17.78 ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟು 5,000 ಡಿವೈಡ್ ಬೈ 15,000 ಇಂಟು 100 33.33%. ಸೊ ಇಲ್ಲಿ 33.333 ಅಂತೇಳಿ ಡೆಸಿಮಲ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಬಿಲೋ 5 ಇರೋದ್ರಿಂದ 33.33 ಅಂತಾನೆ ಮೆನ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ನಂಬರ್ನ ನಾವು ಇನ್ಕ್ರೀಸ್ ಮಾಡಿಲ್ಲ. ನೆಕ್ಸ್ಟು 43,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 2,55,000 ಇಂಟು 100 ಫೈಂಡ್ ಔಟ್ ಮಾಡಿದಾಗ 16.86 ಬರುತ್ತೆ. ನೆಕ್ಸ್ಟ್ 2,000 ಡಿವೈಡ್ ಬೈ 30,000 ಇಂಟು 100 ಮಾಡಿದಾಗ 6.67%. ನೆಕ್ಸ್ಟ್ ಲಾಸ್ಟ್ ಒನ್ 41,000 ಡಿವೈಡ್ ಬೈ 2,25,000 ಇಂಟು 100 ಮಾಡಿದಾಗ ನಮಗೆ 18.22% ಬರುತ್ತೆ. ಓಕೆ, ಸೊ ಈ ಥರ ಪ್ರತಿಯೊಂದು ಕಾಲಮಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ನ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಥರ ಫಸ್ಟ್ ನಾವು ಪ್ರಾಬ್ಲಮಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಬೇಸ್ ಮೇಲೆ ಪ್ರೀವಿಯಸ್ ಇಯರ್ ಮತ್ತು ಕರೆಂಟ್ ಇಯರ್ ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಿ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಅದಾದ್ಮೇಲಿಂದ ಕರೆಂಟ್ ಇಯರ್ನ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿ ವ್ಯಾಲ್ಯೂಸ್ ಬಂದು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟು ಈ ಒಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ನ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಮೆಥಡಲ್ಲಿ ನಾವು ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ಬೋದು. ಸೆಕೆಂಡ್ ಕ್ವಶನ್, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ಪ್ರಾಬ್ಲಮ್ ಅಲ್ಲಿ 2 years ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಸ್ 2016-2017, ಸೇಲ್ಸ್ 10 lakh, 8 lakh, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 lakh, 4 lakh, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 2 lakh, 1,40,000, ಅದರ್ ಇನ್ಕಮ್ಸ್ 40,000, 20,000, ಇನ್ಕಮ್ ಟ್ಯಾಕ್ಸ್ 1,20,000, 1,40,000. ಪ್ರಾಬ್ಲಮ್ನಲ್ಲಿ ಪ್ರಿವಿಯಸ್ ಇಯರ್ ಬಂದು 2016, ಕರೆಂಟ್ ಇಯರ್ ಬಂದು 2017. ಸೊ ಫಸ್ಟು ನೆಟ್ ಸೇಲ್ಸ್ ತೊಗೊಬೇಕು. ಪ್ರಾಬ್ಲಮಲ್ಲಿ ಸೇಲ್ಸ್ ಅಂತೇಳಿ ಪ್ರೊವೈಡ್ ಮಾಡಿದ್ದಾರೆ. ಸೇಲ್ಸ್ ಅಂದರೂ ಒಂದೇ, ನೆಟ್ ಸೇಲ್ಸ್ ಅಂದರೂ ಒಂದೇ. ಸೊ ಅಲ್ಲಿಗೆ ಸೇಲ್ಸ್ ವ್ಯಾಲ್ಯೂ ಬಂದು 10 lakh, 8 lakh. ಸೊ ಸೇಲ್ಸಿಂದ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ
ಸೊ ವ್ಯಾಲ್ಯೂ ಬಂದು 6 lakh 4 lakh ಕೊಟ್ಟಿದ್ದಾರೆ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 4 lakh ಬರುತ್ತೆ. ಸೊ ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಇದನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬ್ರಾಕೆಟಲ್ಲಿ ಎ ಅಂತ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಒಟ್ಟಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಒಟ್ಟಿಗೆ ತಗೋತೀವಿ ಅದನ್ನ. ಅಡ್ಮಿನಿಸ್ಟ್ರೇಷನ್ ಅಂಡ್ selling and distribution expenses. Value ಬಂದು 2 lakh 1,40,000. ಮತ್ತೆ 1,40,000 ಕೊಟ್ಟಿದ್ದಾರೆ. ಸೊ ಇದನ್ನ ಟೋಟಲ್ ಮಾಡ್ಕೊಬೇಕು. ಟೋಟಲ್ ಮಾಡಿದಾಗ ಸೇಮ್ 2 lakh 1,40,000 ಬರುತ್ತೆ. ಇದನ್ನ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಕರಿತೀವಿ. ಇದಕ್ಕೆ ಬಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಗ್ರಾಸ್ ಪ್ರಾಫಿಟ್ ಇಂದ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 2 lakh ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಅಂತೇಳಿ ಕರಿತೀವಿ. ಬ್ರಾಕೆಟಲ್ಲಿ ಎ ಮೈನಸ್ ಬಿ. ನೆಕ್ಸ್ಟ್ ನಾವು ನಾನ್ ಆಪರೇಟಿಂಗ್ ಇನ್ಕಮ್ಸ್ನ ಆ್ಯಡ್ ಮಾಡಬೇಕು. ಸೊ ಅಲ್ಲಿಗೆ ಪ್ಲಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಅದರ್ ಇನ್ಕಮ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದರ್ ಇನ್ಕಮ್ಸ್ ಅಂದ್ರೆ ನಮಗೆ ನಾನ್ ಆಪರೇಟಿಂಗ್ ಇನ್ಕಮ್ ಆಗುತ್ತೆ. ಸೊ ವ್ಯಾಲ್ಯೂ ಬಂದು 40,000 20,000. ಆ್ಯಡ್ ಮಾಡಿದಾಗ 2,40,000 2,80,000 ಬರುತ್ತೆ. ಇದನ್ನ ನಾವು ಟೋಟಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ಟೋಟಲ್ ಇಂದ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ಮೈನಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಪ್ರಾಬ್ಲಮ್ ಅಲ್ಲಿ ನಮಗೆ ಯಾವುದೇ ತರಹದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು ಪ್ರೊವೈಡ್ ಮಾಡಿಲ್ಲ, ಅಂದ್ರೆ ಇಂಟ್ರೆಸ್ಟ್ ಪೇಯ್ಡ್ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಸೊ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ. 2,40,000 2,80,000. ಸೊ ಇದಕ್ಕೆ ನಾವು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಬ್ರಾಕೆಟಲ್ಲಿ EBT ಅಂತ ಮೆನ್ಷನ್ ಮಾಡ್ಬೋದು. ಸೊ ಈ ಒಂದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಇಂದ ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ಇನ್ಕಮ್ ಟ್ಯಾಕ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂ ಬಂದು 1,20,000 ಮತ್ತೆ 1,40,000 ಅಂತ ಹೇಳಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 1,20,000 1,40,000 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂನ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಶಾರ್ಟ್ಕಟ್ ನೇಮ್ ಬಂದು EAT ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಅಲ್ಲಿಗೆ ನಾವು ಸೇಲ್ಸಿಂದ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ವರೆಗೂ ಫೈಂಡ್ ಔಟ್ ಮಾಡಿದಾಯಿತು. ಸೊ ಈಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಕಾಲಮ್ನ ಮೆನ್ಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟು 2016 ನಮಗೆ ಸೇಲ್ಸ್ ವ್ಯಾಲ್ಯೂ ಬಂದು 10 lakh ಇತ್ತು. ಸೊ 10 lakh ಇದ್ದಿದ್ದು 8 lakh ಆಗಿದೆ. ಅಲ್ಲಿಗೆ ಅರ್ಥ ಏನು? ಸೊ ಅಲ್ಲಿಗೆ ಸೇಲ್ಸ್ ವ್ಯಾಲ್ಯೂ ಬಂದು ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಬಂದು ಎಷ್ಟಾಗಿದೆ? 2 lakh ವ್ಯಾಲ್ಯೂ ಆಗಿದೆ.
ಅಲ್ಲಿಗೆ 2 ಲ್ಯಾಕ್ ವ್ಯಾಲ್ಯೂ ಬಂದು ನಮಗೆ ನೆಗೆಟಿವ್ ಆಗಿರೋದ್ರಿಂದ ಸೊ ಬ್ರಾಕೆಟ್ ಅಲ್ಲಿ 2 ಲ್ಯಾಕ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಬ್ರಾಕೆಟ್ ಮೆನ್ಷನ್ ಮಾಡಿದೀವಿ ಅಂದ್ರೆ ಅದು ನೆಗೆಟಿವ್ ಅಂತ ಅರ್ಥ. ಸೊ ಬ್ರಾಕೆಟ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಪಾಸಿಟಿವ್ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ತೀವಿ ನಾವು. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 ಲ್ಯಾಕ್ ಇದ್ದಿದ್ದು 4 ಲ್ಯಾಕ್ ಆಗಿದೆ. ಸೊ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೂಡ ಡಿಕ್ರೀಸ್ ಆಗಿದೆ, ಸೇಮ್ ವ್ಯಾಲ್ಯೂ 2 ಲ್ಯಾಕ್ ಡಿಕ್ರೀಸ್ ಆಗಿದೆ, ಹಂಗಾಗಿ ಬ್ರಾಕೆಟ್ ಅಲ್ಲಿ 2 ಲ್ಯಾಕ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಬಂದು 2016 4 ಲ್ಯಾಕ್ ಇದೆ, 2017 4 ಲ್ಯಾಕ್ ಇದೆ. ಸೊ ಯಾವುದೇ ತರಹದ ಇನ್ಕ್ರೀಸು ಇಲ್ಲ ಡಿಕ್ರೀಸು ಇಲ್ಲ. ಸೊ ಹಂಗಾಗಿ ಇಲ್ಲಿ ನಾವು ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಇನ್ ಕೇಸ್ ಪಾಸಿಟಿವ್ ಆನ್ಸರ್ ಇದ್ರೆ ಪಾಸಿಟಿವ್ ಆನ್ಸರ್ ಮೆನ್ಷನ್ ಮಾಡ್ತೀವಿ, ನೆಗೆಟಿವ್ ಇದ್ರೆ ಬ್ರಾಕೆಟ್ ಅಲ್ಲಿ ನೆಗೆಟಿವ್ ಮೆನ್ಷನ್ ಮಾಡ್ತೀವಿ. ಇನ್ಕ್ರೀಸು ಆಗಿಲ್ಲ ಡಿಕ್ರೀಸು ಆಗಿಲ್ಲ ಅಂದ್ರೆ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು 2 ಲ್ಯಾಕ್ ಇದ್ದಿದ್ದು 1,40,000 ಆಗಿದೆ. ಸೊ ಇದು ಕೂಡ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ವ್ಯಾಲ್ಯೂ ಬಂದು 60,000. ನೆಕ್ಸ್ಟ್ ಸೇಮ್ ಅದೇ ವ್ಯಾಲ್ಯೂ ಬಂದು ಟೋಟಲ್ ಆಗಿರೋದ್ರಿಂದ ಟೋಟಲ್ ಕೂಡ ನಮಗೆ ನೆಗೆಟಿವ್ 60,000 ಆಗುತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಬಂದು 2 ಲ್ಯಾಕ್ ಇದ್ದಿದ್ದು 2,60,000 ಆಗಿದೆ. ಸೊ ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಬಂದು ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ವ್ಯಾಲ್ಯೂ ಬಂದು 60,000 ಆಗಿರೋದ್ರಿಂದ ಅದು ಪಾಸಿಟಿವ್ ಆನ್ಸರ್, ಹಂಗಾಗಿ ಬರೀ 60,000 ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸೊ 40,000 ಇದ್ದಿದ್ದು 20,000 ಆಗಿದೆ. ಸೊ ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ವ್ಯಾಲ್ಯೂ ಬಂದು 20,000 ಆಗಿರೋದ್ರಿಂದ ಬ್ರಾಕೆಟ್ ಅಲ್ಲಿ ನೆಗೆಟಿವ್ 20,000 ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟೋಟಲ್ 2,40,000 ಇದ್ದಿದ್ದು 2,80,000 ಆಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ವ್ಯಾಲ್ಯೂ ಬಂದು 40,000. ಸೊ ನೆಕ್ಸ್ಟ್ ಒನ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, ಸೇಮ್ ವ್ಯಾಲ್ಯೂ 2,40,000 ಇದ್ದಿದ್ದು 2,80,000 ಆಗಿದೆ. ಸೊ ಅದೇ 40,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್ 1,20,000 ಇದ್ದಿದ್ದು 1,40,000 ಆಗಿದೆ, 20,000 ಬಂದು ಇನ್ಕ್ರೀಸ್ ಆಗಿದೆ. ಸೊ ಅಲ್ಲಿಗೆ 20,000. ಸೊ ನೆಕ್ಸ್ಟು ಫೈನಲ್ ಆನ್ಸರ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 1,20,000 ಇದ್ದಿದ್ದು 1,40,000 ಆಗಿದೆ, 20,000 ಬಂದು ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಪಾಸಿಟಿವ್ 20,000. ಸೊ ಅಲ್ಲಿಗೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಕಾಲಮ್ ಬಂದು ಮೆನ್ಷನ್ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಆಗಲೇ ಹೇಳ್ದಂಗೆ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ನ ಪ್ರಿವಿಯಸ್ ಇಯರ್ಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ನೆಗೆಟಿವ್ ವ್ಯಾಲ್ಯೂ ಇದ್ದಾಗ ನೆಗೆಟಿವ್ ಅಂತಾನೆ ಮೆನ್ಷನ್ ಮಾಡ್ತೀವಿ. ಅಲ್ಲಿಗೆ ನೆಗೆಟಿವ್ 2 ಲ್ಯಾಕ್ ಡಿವೈಡೆಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 10 ಲ್ಯಾಕ್ ಇದೆ. ಸೊ 10 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ ನೆಗೆಟಿವ್ 20% ಬರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಬ್ರಾಕೆಟಲ್ಲೇ ಮೆನ್ಷನ್ ಮಾಡ್ತೀವಿ. ಸೊ ನೆಗೆಟಿವ್ ಇದ್ದಾಗ ನೆಗೆಟಿವ್ ಅಂತಾನೆ ಮೆನ್ಷನ್ ಮಾಡ್ತೀವಿ, ಪಾಸಿಟಿವ್ ಪರ್ಸೆಂಟೇಜ್ ಇದ್ರೆ ಪಾಸಿಟಿವ್ ಅಂತಾನೆ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೇಮ್ ಅದೇ ಥರ 2 ಲ್ಯಾಕ್ ನೆಗೆಟಿವ್ ವ್ಯಾಲ್ಯೂ. ಸೊ 2 ಲ್ಯಾಕ್ ಡಿವೈಡೆಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 6 ಲ್ಯಾಕ್. ಸೊ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ಸೊ ಇಲ್ಲೂ ನಮಗೆ ನೆಗೆಟಿವ್ ಪರ್ಸೆಂಟೇಜ್ ಬರುತ್ತೆ 33.33%. ಸೊ ನೆಕ್ಸ್ಟ್ ಇಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಯಾವುದೂ ಇಲ್ಲದೆ ಇರೋದ್ರಿಂದ ನಿಲ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ 60,000 ಬಂದು ನೆಗೆಟಿವ್ ವ್ಯಾಲ್ಯೂ. ಸೊ ಅಲ್ಲಿಗೆ ನೆಗೆಟಿವ್ 60,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 2 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ ನೆಗೆಟಿವ್ 30% ಬರುತ್ತೆ. ಸೊ ಅಲ್ಲಿಗೆ 30.00. ಸೊ ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್ ಅದೇ ವ್ಯಾಲ್ಯೂ ಇರೋದ್ರಿಂದ ನೆಗೆಟಿವ್ 60,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 2 ಲ್ಯಾಕ್ ಇಂಟು 100 ಮಾಡಿದಾಗ ಸೇಮ್ ನೆಗೆಟಿವ್ 30% ಬರುತ್ತೆ. ಸೊ ನೆಕ್ಸ್ಟು ಪಾಸಿಟಿವ್ ಆನ್ಸರ್ ಇದೆ 60,000. ಸೊ ಅಲ್ಲಿಗೆ 60,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 2 ಲ್ಯಾಕ್ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಬಂದು ಪಾಸಿಟಿವ್ ಪರ್ಸೆಂಟೇಜ್ ಬರುತ್ತೆ 30.00. ಸೊ ನೆಕ್ಸ್ಟು ನೆಗೆಟಿವ್ 20,000. ಸೊ ಅಲ್ಲಿಗೆ ನೆಗೆಟಿವ್ 20,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 40,000 ಇಂಟು 100 ಮಾಡಿದಾಗ ನಮಗೆ ನೆಗೆಟಿವ್ 50% ಬರುತ್ತೆ. ಸೊ ನೆಕ್ಸ್ಟು ಪಾಸಿಟಿವ್ ಆನ್ಸರ್ 40,000. ಸೊ 40,000 ಡಿವೈಡ್ ಬೈ 2,40,000 ಇಂಟು 100 ಮಾಡಿದಾಗ ನಮಗೆ 16.67% ಬರುತ್ತೆ. ಸೊ ನೆಕ್ಸ್ಟು 40,000. ಸೊ ಅದೇ ವ್ಯಾಲ್ಯೂ ಇರೋದ್ರಿಂದ ಸೇಮ್ 40,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 2,40,000 ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ ಸೇಮ್ 16.67% ಬರುತ್ತೆ. ನೆಕ್ಸ್ಟು 20,000
ಸೊ 20,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 1,20,000 ಇಂಟು 100. ಸೊ ಮಾಡಿದಾಗ ನಮಗೆ ಸೇಮ್ 16.67% ಬರುತ್ತೆ. ನೆಕ್ಸ್ಟ್ ಲಾಸ್ಟ್ 20,000 ಡಿವೈಡ್ ಬೈ 1,20,000 ಇಂಟು 100 ಮಾಡಿದಾಗ ಸೇಮ್ ನಮಗೆ 16.67% ಬರುತ್ತೆ. ಸೊ ಅಲ್ಲಿಗೆ ನಮಗೆ ಪಾಸಿಟಿವ್ ಆನ್ಸರ್ ಬಂದಾಗ ಪಾಸಿಟಿವ್ ಆನ್ಸರ್ನ ಮೆನ್ಷನ್ ಮಾಡ್ತೀವಿ, ನೆಗೆಟಿವ್ ಆನ್ಸರ್ ಬಂದಾಗ ಬ್ರ್ಯಾಕೆಟಲ್ಲಿ ನೆಗೆಟಿವ್ ಆನ್ಸರ್ಸ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಪಾಸಿಟಿವ್ ಪರ್ಸೆಂಟೇಜ್ ಬಂದರೆ ಪಾಸಿಟಿವ್ ಪರ್ಸೆಂಟೇಜ್ನ ಮೆನ್ಷನ್ ಮಾಡ್ತೀವಿ, ನೆಗೆಟಿವ್ ಪರ್ಸೆಂಟೇಜ್ ಬಂದಾಗ ಬ್ರ್ಯಾಕೆಟಲ್ಲಿ ನೆಗೆಟಿವ್ ಪರ್ಸೆಂಟೇಜ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋನಲ್ಲಿ ನಾವು ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸಿದ್ದೀವಿ. ನೆಕ್ಸ್ಟ್ ವಿಡಿಯೋನಲ್ಲಿ ಈ ಒಂದು ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಗೆ ಇಂಟರ್ಪ್ರಿಟೇಷನ್ ಅಥವಾ ಕಮೆಂಟ್ ಬಂದು ಯಾವ ಥರ ಕೊಡಬೇಕು ಅಂತ ಸರ್ಟೆನ್ ಪ್ರಾಬ್ಲಮ್ಸಿಂದ ಸಾಲ್ವ್ ಮಾಡಿ ತೋರಿಸ್ತೀವಿ ನಿಮಗೆ. ಇನ್ ಕೇಸ್ ಈ ಒಂದು ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.